ರೀಸೆಂಟಾಗಿ ರಿಲೀಸ್ ಆದಂಥ ಟೀಸರ್ಗೂ ಮತ್ತು ಟ್ರೈಲರ್ಗಳಿಗೆ ಹೋಲಿಸಿಕಾಸ ಟಾಪ್ 5 ಒಳಗೆ ಯಾವ ಬರುವಂಥ ಕೆಪಾಸಿಟಿಯನ್ನು ಹೊಂದಿದ ಅನ್ನೋದನ್ನು ತಿಳ್ಕೊಳ್ಳೋಣ. ಮೊದಲನೇ ಬರ್ತೈತಿ ಟಾಪ್ 5 ಒಳಗೆ ಬರುವಂಥ ಒಂದು ಮೂವಿ ಅಂದ್ರೆ ಅದ ರಾಧೇಯ ಮೂವಿ. ಈ ರಾಧೇಯ ಮೂವಿಗೆ ರಿಲೇಟೆಡ್ ಆಗಿ ಒಂದು ಟೀಸರ್ ರಿಲೀಸ್ ಆಗಿತ್ತು. ಆ ಟೀಸರ್ ಒಳಗೆ ನಾವು ನೋಡೋದು ನಮ್ಮ ಅಜಯ್ ರಾಯ್ ಅವರ ಒಂದು ರೌಡಿ ಪ್ಲಸ್ ಹೀರೋ ರೋಲ ಪ್ಲಸ್ ರೌಡಿ ಥರ ಕಾಣಿಸ್ತಾರೋ. ಈ ರೀತಿಯಾದ ಒಂದು ಕಾನ್ಸೆಪ್ಟನ್ನು ರಾಧೇಯ ಮೂವಿ ನೋಡ್ಬೋದು. ಅಂದ್ರೆ ಜೈಲಿಗೆ ಸಂಬಂಧಪಟ್ಟಂಥ ಅನೇಕ ರೀತಿಯ ಮಾಹಿತಿಗಳು ಇರ್ತಾವೆ. ಅಂದ್ರೆ ಅನೇಕ ಸೀನ್ಗಳ ಜೈಲೊಳಗೆ ಇರುವಂಥ ಸೀನ್ಗಳನ್ನ ನೋಡ್ತಾವೆ. ಅಂದ್ರೆ ರೌಡಿ ಟೈಪ್ ಇರ್ತೈತಿ. ಆನಂತರ ಟಾಪ್ 4 ಹೋಗಿ ಬರ್ತೈತಿ ನಮ್ಮ ಜುಗಾರಿ ಕ್ರಾಸ್ಗೆ ಸಂಬಂಧಪಟ್ಟಂಥ ಒಂದು ಟೀಸರ್ನ ರಿಲೀಸ್ ಮಾಡಿದರು. ಇದ್ರೊಳಗೇನು ಭಾಳ ಏನೂ ತೋರಿಸಿಲ್ಲ. ಒಂದು ಟೈಟಲ್ ಟೀಸರ್ ಅಂತ ಹೇಳ್ಬೋದು. ಟೈಟಲ್ ಟೀಸರ್ ಆದರೂ ಕೂಡ ಇದು ಟಾಪ್ 4 ಬರೋಕ್ಕೆ ಕಾರಣ ಏನಂದ್ರೆ ಯಾವ ರೀತಿ ಒಳಗೆ ತೋರಿಸಿದಾರೆ ಅಂದ್ರೆ ಅಲ್ಟಿಮೇಟ್ ಲೆವೆಲ್ ಒಳಗೆ ಒಂದು ಡಿಸೈನಿಂಗ್ ಮಾಡ್ಕೊಂಡು ತೋರಿಸಿದಾರು. ಆ ಕಾರಣಕ್ಕೆ ಟಾಪ್ 4 ಬರ್ತೈತಿ. ಇದ್ರೊಳಗೆ ನಮ್ಮ ರಾಜ್ಬೀರ್ ಶೆಟ್ಟಿ ಅವರ ಮೇನ್ ರೋಲ್ ಒಳಗೆ ಅಭಿನಯಿಸಿದಾರು. ಟಾಪ್ 3 ಬರೋದಾದ್ರೆ ಮಾರಿಗಲ್ಲು ಅಂತೇಳಿ ಒಂದು ವೆಬ್ ಸೀರೀಸ್ ಅನ್ನ ರಿಲೀಸ್ ಮಾಡಿದ್ರು ಕನ್ನಡ ಒಳಗೆ. ಇದು ಕೂಡ ಅಲ್ಟಿಮೇಟ್ ಲೆವೆಲ್ ಒಳಗೆ ಐತೆ ಅಂತ ಹೇಳ್ಬೋದು. ಯಾವ ಕಾರಣಕ್ಕಂದ್ರೆ ಹಳ್ಳಿಯ ಸೊಗಡೊಳಗೆ ಕದಂಬರ ಒಂದು ಖಜಾನೆಯ ರಹಸ್ಯವನ್ನು ಹುಡುಕೊಂಡು ಹೊಂಟಾರು. ಈ ರೀತಿಯಾದ ಕಾನ್ಸೆಪ್ಟ್ ಇದ್ರೋಗೈತಿ. ಅಂದ್ರೆ ಬಂಗಾರವನ್ನು ಹುಡುಕೊಂಡು ಹೋಗಾಕ ಯಾವ ರೀತಿಯಾದ ಒಂದು ಇವುಗಳನ್ನು ಫಾಲೋ ಮಾಡ್ತಾರೋ, ಯಾವ ರೀತಿಯಾದ ಮಿಸ್ಟೀರಿಯಸ್ ಘಟನೆಗಳು ನಡೀತಾವ ಅನ್ನೋದನ್ನ ಈ ನಾವು ಏನು ವೆಬ್ ಸೀರೀಸ್ ಐತಲ್ಲ ಇದ್ರೊಳಗೆ ನಾವು ನೋಡ್ಬೋದಾಗೈತಿ. ಟಾಪ್ 2 ಒಳಗೆ ಬರುವಂತದ್ದು ಒಂದು ಜಟಾಧರ ಅಂತೇಳಿ ಒಂದು ಹಿಂದಿ ಮೂವಿ ಇದೆ. ಇದು ಹಾರರ್ ಪ್ಲಸ್ ಒಂದು ಮಿಸ್ಟೀರಿಯಸ್ ಘಟನೆಗಳಿಗೆ ಸಂಬಂಧಪಟ್ಟಂತ ಮೂವಿ ಐತಿ. ಇದು ಟಾಪ್ 2 ಒಳಗೆ ಬರ್ತೈತಿ. ಯಾವ ಕಾರಣಕ್ಕಂದ್ರೆ ಇದ್ರೊಳಗೆ ಯೂಸ್ ಮಾಡಿದಂಥ ಒಂದು ಪ್ಲಾನ್ ಏನದಲ್ಲ ಅಲ್ಟಿಮೇಟ್ ಲೆವೆಲ್ ಒಳಗೆ. ಆನಂತರ ಸೋನಾಕ್ಷಿ ಸಿನ್ಹಾ ಆನಂತರ ಸುಧೀರ್ ಬಾಬು ಅವರ ಈ ಒಂದು ಮೂವಿ ಒಳಗೆ ಮೇನ್ ರೋಲ್ ಕಾಣಿಸ್ಕೋತಾರೋ. ಇದು ಒಂಥರ ಹಾರರ್ ಪ್ಲಸ್ ಒಂದು ಮಿಸ್ಟೀರಿಯಸ್ ಘಟನೆಗಳನ್ನು ಒಳಗೊಂಡಂಥ ಮೂವಿ ಅಂತ ಹೇಳ್ಬೋದು. ಇದ್ರದ್ದು ಒಂದು ಟ್ರೈಲರ್ನ ರಿಲೀಸ್ ಮಾಡಿದ್ರು. ಅದು ಕೂಡ ಅಲ್ಟಿಮೇಟ್ ಲೆವೆಲ್ ಒಳಗಿತ್ತು. ಅದ್ರ ಬಗ್ಗೆ ಎರಡು ಮಾತಿಲ್ಲ. ಇನ್ನು ಟಾಪ್ 1 ಒಳಗೆ ಇರುವಂಥದ್ದು ಯಾವುದಂದ್ರೆ ನಮ್ಮ ಶಿವಣ್ಣನವರ ಗುಮ್ಮಡಿ ನರಸಯ್ಯ ಮೂವಿದ ಫಸ್ಟ್ ಲುಕ್ ಟೀಸರ್ ಅಂತ ಹೇಳ್ತಾನು. ಯಾವ ಕಾರಣಕ್ಕಂದ್ರೆ ಈ ಒಂದು ಟೀಸರ್ ಒಳಗೆ ನಮ್ಮ ಒಂದು ಶಿವರಾಜ್ ಕುಮಾರ್ ಅವರ ಆ್ಯಕ್ಟಿಂಗನ್ನು ನೋಡೋಕೆ ಒಂಥರ ಹುಮ್ಮಸ್ ಐತಿ. ಏನು ಭಾಳ ತೋರಿಸಲೇ ಇದ್ರೂ ಕೂಡ ಯಾವುದನ್ನು ತೋರಿಸಿದಾರಲ್ಲ ಅದರೊಳಗೆ ಬೆಸ್ಟ್ ಲೆವೆಲ್ ತೋರಿಸಿದಾರೆ ಅಂತ ಹೇಳ್ಬೋದು. ಫಸ್ಟ್ ಲುಕ್ ಟೀಸರ್ ರಿಲೀಸ್ ಮಾಡಿದ್ರು. ಇದ್ರೊಳಗೇನು ಭಾಳಷ್ಟು ಏನು ತೋರಿಸಿಲ್ಲ. ಇದು ಯಾವುದೋ ರಿಲೇಟೆಡ್ ಇರ್ತೈತಿ ಅಂದ್ರೆ ಒಂದು ರಾಜಕೀಯಕ್ಕೆ ಸಂಬಂಧಪಟ್ಟಂತ ರಿಲೇಟೆಡ್ ಇರ್ತೈತಿ. ಗುಮ್ಮಡಿ ನರಸಯ್ಯ ಅನ್ನೋ ಮೇನ್ ರೋಲ್ ಒಳಗೆ ಇದ್ರೊಳಗೆ ಅಭಿನಯಿಸತಾನೋ. ಅಂದ್ರೆ ಗುಮ್ಮಡಿ ನರಸಯ್ಯನ ಮೇನ್ ಮೋಟೋ ಆಗಿ ಇಟ್ಕೊಂಡ್ ಮೂವಿಯನ್ನು ತೆಗಿತಾರೋ. ಇದ್ರೊಳಗೆ ಗುಮ್ಮಡಿ ನರಸಯ್ಯ ಯಾರಂದ್ರೆ ನಮ್ಮ ಶಿವಣ್ಣ ಅಂತ ಹೇಳ್ಬೋದು. ಶಿವಣ್ಣನವರ ಮೂವಿ ಇದು ಕೂಡ ಅಲ್ಟಿಮೇಟ್ ಲೆವೆಲ್ ಒಳಗೈತೆ ಅಂತ ಹೇಳ್ಬೋದು. ಇದ್ರ ಬಗ್ಗೆನೂ ಎರಡು ಮಾತಿಲ್ಲ. ಆನಂತರ ಇದ್ರೊಳಗೆ ಶಿವಣ್ಣನವರ ಲುಕ್ ಮಾತ್ರ ಅಲ್ಟಿಮೇಟ್ ಲೆವೆಲ್. ಶಿವಣ್ಣನ ಫ್ಯಾನ್ಸ್ಗಳೆಲ್ಲ ಇದಕ್ಕೆ ಫಿದಾಗೋದಂತ್ರಿ ಪಕ್ಕ ಅಂತ ಹೇಳ್ಬೋದು. ಇವಾಗಿದ್ದು ಟಾಪ್ 5 ಟೀಸರ್ ಟ್ರೈಲರ್ಗೆ ಸಂಬಂಧಪಟ್ಟಂತ ಒಂದಷ್ಟು ಮಾಹಿತಿ ಅಂತ ಹೇಳ್ಬೋದು. ಇವು ಮಾತ್ರ ಅಲ್ಟಿಮೇಟ್ ಲೆವೆಲ್ ಅದಾವು. ಇವಕ್ಕೂ ಮೂವಿ ಯಾವಾಗ ರಿಲೀಸ್ ಆಗ ನಾನು ವೇಟ್ ಮಾಡ್ತಾನು. ನಿಮ್ಮ ಅನಿಸಿಕೆ ಏನಂತೇಳಿ ಹೇಳ್ರಿ. ಮತ್ತು ಇದ್ರ ನಿಮಗೆ ಯಾವ್ದು ಲೈಕ್ ಆಗೈತಿ ಅಥವಾ ಇದನ್ನ ಬಿಟ್ಟು ಯಾವ್ದಾರ ಬೇರೆದು ಯಾವ್ದಾರ ಲೈಕ್ ಆಗಿತ್ತು ಅಂತೇಳಿ ಅದನ್ನು ಕೂಡ ಕೆಳಗಡೆ ಕಾಮೆಂಟ್ ಬಾಕ್ಸ್ ಕಮೆಂಟ್ ಮಾಡ್ರಿ. ಇದೇ ಥರ ನಿಮ್ಗೆ ಇನ್ಫಾರ್ಮೇಟಿವ್ ವಿಡಿಯೋಗಳು ಬೇಕಾದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ. ವಿಡಿಯೋ ಇನ್ಫಾರ್ಮೇಟಿವ್ ಆದ್ರೆ ಮಾತ್ರ ಒಂದು ಲೈಕ್ ಕೊಟ್ಟು ನಮ್ಗೆ ಸಪೋರ್ಟ್ ಮಾಡ್ರಿ.